ಆತ್ಮೀಯ ಸಾಯಿ ಸ್ಮೃತಿ ವೀಕ್ಷಕರಿಗೆ ನನ್ನ ಸವಿನಯ ನಮಸ್ಕಾರ. ಆತ್ಮೀಯರಿಂದ ಪಂಚಾಂಗ ವಿಶೇಷ. ಇದನ್ನ ಶ್ರೀ ಪರಾಭವನಾಮ ಸಂವತ್ಸರ ಉತ್ತರಾಯಣ ಗ್ರೀಷ್ಮ ಋತು ಜ್ಯೇಷ್ಠ ಶುದ್ಧ ತ್ರಯೋದಶಿ ಶನಿವಾರ 27/6/2026. ಇನ್ನು ವಾರ ಬಂದು ಶನಿವಾರ, ತಿಥಿ ಬಂದು ತ್ರಯೋದಶಿ, ನಕ್ಷತ್ರ ಬಂದು ಅನುರಾಧ, ಯೋಗ ಬಂದು ಸಾಧ್ಯ ಯೋಗ, ಕರ್ಣ ಬಂದು ಕೋಲವ. ಇನ್ನು ತ್ರಯೋದಶಿ ರಾತ್ರಿ 12 ಗಂಟೆ 10 ನಿಮಿಷವರೆಗೆ ಇರ್ತಕ್ಕಂಥದ್ದು ಶನಿವಾರ ಇರ್ತಕ್ಕಂಥದ್ದು. ಪ್ರದೋಷ ಶನಿವಾರ ಬರೋದ್ರಿಂದ ಇದನ್ನು ಶನಿ ಪ್ರದೋಷ ಅಂತ ಕರೀತಾರೆ. ಶನಿ ಮಹಾತ್ಮನ ದೇವಸ್ಥಾನಗಳಲ್ಲಿ ಬಹಳ ವಿಶೇಷವಾಗಿ ಪೂಜೆ ನಡೀತದೆ. ಶನಿ ಮಹಾತ್ಮನಿಗೆ ತೈಲಾಭಿಷೇಕ ಮಾಡಿ ಆತನನ್ನು ಪ್ರಾರ್ಥಿಸಿದರೆ ನಮಗಿರ್ತಕ್ಕಂತಹ ಮಂದಚೇಷ್ಟಗಳು ನಿವಾರಣೆ ಆಗ್ತಕ್ಕಂಥ ಪ್ರತೀತಿ ಇರ್ತಕ್ಕಂಥದ್ದು ಬಹಳ ಮುಖ್ಯವಾದ ದಿನ ಇದು. ಇನ್ನು ದ್ವಾದಶ ರಾಶಿಗಳ ದಿನ ಶುಭ ಬಂದಾಗ ಮೇಷರಾಶಿಯವರಿಗೆ ವ್ಯಾಪಾರದಲ್ಲಿ ಸಾಧಾರಣ ಲಾಭ, ಉದ್ಯೋಗದಲ್ಲಿ ಮೇಲಧಿಕಾರಿಗಳಿಂದ ಕಿರಿಕಿರಿ, ತೊಂದರೆ, ವೃಥಾ ತಿರುಗಾಟ, ಹೂವು, ಹಣ್ಣು, ತೆಂಗಿನಕಾಯಿ ಮಾರ್ತಕ್ಕಂಥವ್ರಿಗೆ, ಬೆಳೀತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು. ನೀವು ಶನೇಶ್ವರ ಸ್ವಾಮಿಗೆ ವಿಶೇಷವಾಗಿ ಪೂಜೆ ಮಾಡಿಸಿ ನಿಮ್ಗೆ ಒಳ್ಳೇದಾಗ್ತಕ್ಕಂಥದ್ದು. ಒಂದು ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ವೃಷಭ ರಾಶಿಗೆ ಬಂದಾಗ ಸತ್ಕಾರ್ಯಾಸಕ್ತಿ, ಮನಸ್ಸಿಗೆ ಸಂತೋಷ, ಶುಭ ಕಾರ್ಯಯತ್ನ, ಪ್ಲಾಂಟರ್ಸ್, ಕಾಫಿ ಪ್ಲಾಂಟರು, ಟೀ ಪ್ಲಾಂಟರು ಅಂತ ನೋಡಿ ಆ ಪ್ಲಾಂಟರ್ಸ್ಗೆ ಒಳ್ಳೆ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಈ ಜಾನುವಾರು ವ್ಯಾಪಾರಿಗಳಿಗೆ, ದಲ್ಲಾಳಿಗಳ ಶುಭ ದಿನ. ನೀವು ಶನಿ ಮಹಾತ್ಮನ ದಿನ ಧ್ಯಾನ ಮಾಡಿ ಪ್ರದೋಷ ಕಾಲದಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ. 4 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ಮಿಥುನ ರಾಶಿಗೆ ಬಂದಾಗ ಹಣದ ಅಡಚಣೆ, ಮನಸ್ಸಿಗೆ ಚಿಂತೆ, ಅನಾರೋಗ್ಯ, ಬಂಧು ಮಿತ್ರರ ಸಹಾಯ, ಮಳೆ ಆಧಾರಿತ ರೈತರಿಗೆ, ಕೃಷಿಕರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಕೃಷಿ ಸಲಕರಣೆ, ಜೈವಿಕ ಗೊಬ್ಬರ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಮಾರ್ಕೆಟಬಿಲಿಟಿ. ನವಗ್ರಹ ಧಾನ್ಯಗಳನ್ನು ದಾನ ಮಾಡಿ, ನವಧಾನ್ಯಗಳನ್ನು ದಾನ ಮಾಡಿ ನಿಮಗೆ ಒಳ್ಳೆಯದಾಗ್ತಕ್ಕಂಥದ್ದು. 3 ಅದೃಷ್ಟ ಸಂಖ್ಯೆ ಪಶ್ಚಿಮ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇನ್ನು ಕರ್ಕಾಟಕ ರಾಶಿಗೆ ಬಂದಾಗ ಉದ್ಯೋಗ ಪ್ರಗತಿ, ಕುಟುಂಬ ಸೌಖ್ಯ, ಕಾರ್ಯ ಅನುಕೂಲ, ಕುರಿ, ಕೋಳಿ, ಮೇಕೆ, ಹಂದಿ ಯಾರೋ ಸಾಕಾಣಿಕೆ ಮಾಡಿರ್ತಾರೆ ಅವ್ರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಅದರಲ್ಲಿ ಎಲೆಕ್ಟ್ರಿಕ್ ವರ್ಕರ್ಸು, ಪ್ಲಂಬಿಂಗ್ ವರ್ಕರ್ಸು, ವುಡ್ ವರ್ಕರ್ಸ್ಗೆ ಬಹಳ ಒಳ್ಳೆಯ ದಿನ ಇವತ್ತು. ನವಗ್ರಹಗಳಿಗೆ ಪೂಜಿಸಿ. 1 ಅದೃಷ್ಟ ಸಂಖ್ಯೆ ಪೂರ್ವ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮುಂದಕ್ಕೆ ಸಿಂಹರಾಶಿಗೆ ಬಂದಾಗ ಮನಸ್ಸಿಗೆ ಚಿಂತೆ, ಕೆಲಸ ಕಾರ್ಯದಲ್ಲಿ ಅಡಚಣೆ, ವ್ಯಾಪಾರದಲ್ಲಿ ಲಾಭ. ಈ ಸ್ವೀಟ್ ಕಾರ್ನ್ ಬೆಳೆದಿರ್ತಕ್ಕಂಥವ್ರು, ಜೋಳ ಬಿತ್ತನೆ ಮಾಡಿರ್ತಕ್ಕಂಥವ್ರು, ಈ ಕ್ಯಾಪ್ಸಿಕಮ್ಮು, ಕ್ಯಾರೆಟು, ಬೀಟ್ರೂಟು ಇಂಥ ತರಕಾರಿಗಳ ಯಾರು ಇವಾಗ ಶುರು ಮಾಡಿದ್ದಾರೆ ಬಿತ್ತನೆಗೆ, ಅವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಗಾರ್ಮೆಂಟ್ಸ್ಗೆ ಒಳ್ಳೆಯ ಲಾಭದಾಯಕವಾಗಿರ್ತದೆ ದಿನ. ಹನುಮತ್ ಚಾಲೀಸವನ್ನು ಪಠಿಸಿ. 1 ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಇದು ಅಲ್ಲಿಂದ ಮುಂದಕ್ಕೆ ಬಂದು ಕನ್ಯಾ ರಾಶಿಗೆ ಬಂದಾಗ ಆರೋಗ್ಯದಲ್ಲಿ ಸುಧಾರಣೆ, ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭ, ಬಂಧುಗಳ ಮಿಲನ, ತರಕಾರಿ ಹೂವಿನ ಬೆಳೆಗಾರರಿಗೆ ಅಲ್ಪ ಲಾಭ, ಜಾನುವಾರು ವ್ಯಾಪಾರಿಗಳಿಗೆ ಒಳ್ಳೆಯ ದಿನ ಇವತ್ತು. ನವಗ್ರಹ ಸ್ತೋತ್ರವನ್ನು ಪಠಿಸಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ನೀಲಿ ಅದೃಷ್ಟ ಬಣ್ಣ. ಇನ್ನು ತುಲಾರಾಶಿಗೆ ಬಂದಾಗ ಸರ್ಕಾರಿ ಕೆಲಸಗಳು ಹಾಗೂ ಕೋರ್ಟ್ ಕೆಲಸಗಳಲ್ಲಿ ಹಿನ್ನಡೆ, ಆಲೂಗಡ್ಡೆ, ಈರುಳ್ಳಿ ಬೆಳೆಗಾರರಿಗೆ ಉತ್ತಮ ಮಾರ್ಗದರ್ಶನ, ಚಿನ್ನಾಭರಣ ಮಾರ್ತಕ್ಕಂಥವ್ರು, ಬೆಳ್ಳಿ ಸಾಮಾನು ಮಾರ್ತಕ್ಕಂಥವ್ರಿಗೆ ಒಳ್ಳೆಯ ವ್ಯಾಪಾರ ಆಗ್ತಕ್ಕಂಥದ್ದು. ಆದಿತ್ಯ ಹೃದಯವನ್ನು ಪಠಿಸಿ ಅಥವಾ ಕೇಳಿರಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೇಸರಿ ಅದೃಷ್ಟ ಬಣ್ಣ. ಅಲ್ಲಿಂದ ವೃಶ್ಚಿಕ ರಾಶಿಗೆ ಬಂದಾಗ ಪ್ರಯಾಣದಲ್ಲಿ ಅಡಚಣೆ, ಮನಸ್ಸಿಗೆ ಚಿಂತೆ, ವೃಥಾ ಧನವ್ಯಯ, ಸ್ವಉದ್ಯೋಗಿಗಳಿಗೆ ಶುಭ ದಿನ, ಕುಶಲಕರ್ಮಿಗಳಿಗೆ ಲಾಭದಾಯಕವಾಗಿರ್ತಕ್ಕಂಥ ದಿನ. ಸಿದ್ಧಪಡಿಸಿದ ವಸ್ತುಗಳು ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ದಿನ ಇವತ್ತು. ಶನಿ ಮಹಾತ್ಮನನ್ನು ಧ್ಯಾನ ಮಾಡಿ. 2 ಅದೃಷ್ಟ ಸಂಖ್ಯೆ ವಾಯು ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟ ಬಣ್ಣ. ಅಲ್ಲಿಂದ ಮುಂದಕ್ಕೆ ಬಂದು ಧನುಸ್ಸು ರಾಶಿಗೆ ಬಂದಾಗ ಧನುಸ್ಸು ರಾಶಿಗೆ ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಆರೋಗ್ಯದಲ್ಲಿ ಸುಧಾರಣೆ, ಟೈಲರ್ಸು, ವಸ್ತ್ರ ವಿನ್ಯಾಸಕರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ನೇಯ್ಗೆಯವರಿಗೆ ಒಳ್ಳೆಯ ಮಾರ್ಗದರ್ಶನ ಸಿಗ್ತಕ್ಕಂಥದ್ದು. ಜವಳಿ ಅಂಗಡಿಗಳವರಿಗೆ, ಗಾರ್ಮೆಂಟ್ಸ್ ಇರ್ತಕ್ಕಂಥವ್ರಿಗೆ, ಟೈಲರ್ಸ್ಗೆ, ವಸ್ತ್ರ ವಿನ್ಯಾಸಕರಿಗೆ ಎಲ್ಲರಿಗೂ ಬ್ಯುಸಿ ಇರ್ತಕ್ಕಂಥ ದಿನ ಇವತ್ತು. ಸೂರ್ಯಮಂಡಲ ಸೂಕ್ತವನ್ನು ಪಠಿಸಿ ಅಥವಾ ಕೇಳಿ. 1 ಅದೃಷ್ಟ ಸಂಖ್ಯೆ ಈಶಾನ್ಯ ಅದೃಷ್ಟ ದಿಕ್ಕು, ಹಳದಿ ಅದೃಷ್ಟ ಬಣ್ಣ. ಇನ್ನು ಅಲ್ಲಿಂದ ಮಕರ ರಾಶಿಗೆ ಬಂದಾಗ ಕೃಷಿಯಲ್ಲಿ ಅಲ್ಪ ಫಲ, ಮನಸ್ಸಿಗೆ ಚಿಂತೆ, ಕಾರ್ಯಸಾಧನೆಗಾಗಿ ತಿರುಗಾಟ, ಮಳೆ ಆಧಾರಿತ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಹೋಟೆಲ್ಸು, ಕಾಂಡಿಮೆಂಟ್ಸು ಇಟ್ಟಿರ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗ್ತಕ್ಕಂಥದ್ದು. ಶನೇಶ್ವರ ಸ್ವಾಮಿಯನ್ನು ಧ್ಯಾನ ಮಾಡಿ. 3 ಅದೃಷ್ಟ ಸಂಖ್ಯೆ ಉತ್ತರ ಅದೃಷ್ಟ ದಿಕ್ಕು, ಕೆಂಪು ಅದೃಷ್ಟ ಬಣ್ಣ. ಅಲ್ಲಿಂದ ಕುಂಭರಾಶಿಗೆ ಬಂದಾಗ ವ್ಯಾಪಾರ, ವ್ಯವಸಾಯ, ವ್ಯವಹಾರಗಳಲ್ಲಿ ಲಾಭ, ಕುಟುಂಬದಲ್ಲಿ ಸೌಖ್ಯ, ಮಿತ್ರರಿಂದ ಸಹಾಯ, ಬಂಧುಗಳ ಆಗಮನ, ಮಳೆ ಆಧಾರಿತ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ ಇವತ್ತು. ಚಿನ್ನ ಬೆಳ್ಳಿ ವ್ಯಾಪಾರಿಗಳಿಗೆ ಒಳ್ಳೆ ಲಾಭದಾಯಕವಾಗಿರ್ತಕ್ಕಂಥ ವ್ಯಾಪಾರ ಆಗುತ್ತೆ. ಹನುಮನ್ನಾಮ ಸ್ಮರಣೆ ಮಾಡಿ. 5 ಅದೃಷ್ಟ ಸಂಖ್ಯೆ ಆಗ್ನೇಯ ಅದೃಷ್ಟ ದಿಕ್ಕು, ಬಿಳಿ ಅದೃಷ್ಟದ ಬಣ್ಣ ಆಗಿರ್ತಕ್ಕಂಥದ್ದು. ಅಲ್ಲಿಂದ ಮುಂದಕ್ಕೆ
ಮೀನರಾಶಿಗೆ ಬಂದಾಗ ಬಂಧು ಮಿತ್ರರಲ್ಲಿ ವಿರಸ, ಕಾರ್ಯವಿಘ್ನ, ಹಣಕಾಸು ಕೊರತೆ, ನೀರಾವರಿ ಮೂಲದ ರೈತರಿಗೆ ಶುಭಕರವಾಗಿರ್ತಕ್ಕಂಥ ದಿನ. ಕಟ್ಟಡ ಸಲಕರಣೆ ಮಾಡ್ತಕ್ಕಂಥವ್ರಿಗೆ ಒಳ್ಳೆಯ ಲಾಭದಾಯಕ ನವಗ್ರಹಗಳಿಗೆ ಪ್ರದಕ್ಷಿಣೆ ಮಾಡಿ 9 ಪ್ರದಕ್ಷಿಣೆ ಮಾಡಿ ನಿಮಗೆ ಒಳ್ಳೆಯದಾಗುತ್ತೆ. ಒಂದು ಅದೃಷ್ಟ ಸಂಖ್ಯೆ ದಕ್ಷಿಣ ಅದೃಷ್ಟ ಕೆಂಪು ಅದೃಷ್ಟವನ್ನು ಆದಮೇಲೆ ಈ ದಿನ ಶನಿ ಪ್ರದೋಷ ಕಾಲವಾಗಿದ್ದು ತಾವೆಲ್ಲರೂ ಶನಿ ಮಹಾತ್ಮನ ಧ್ಯಾನ ಮಾಡಿಕೊಂಡು ಬೆಳಗ್ಗಿನಿಂದ ಸಾಯಂಕಾಲದವರೆಗೂ ಉಪವಾಸ ಇದ್ದು ಸಾಯಂಕಾಲದಲ್ಲಿ ಶನಿ ಪ್ರದೋಷದ ಪೂಜೆಯನ್ನು ಏರ್ಪಡಿಸಿ ತೀರ್ಥ ಸೇವಿಸಿ ಉಪವಾಸನ ಬಿಟ್ಟವರಿಗೆ ಬಹಳ ಒಳ್ಳೆಯದಾಗ್ತಕ್ಕಂಥದ್ದು. ಬಹಳಷ್ಟು ದೇವಸ್ಥಾನಗಳಲ್ಲಿ ವಿಶೇಷವಾದ ಪೂಜೆ ಇರ್ತಕ್ಕಂಥ ಶನಿವೇಶ್ವರನಿಗೆ ಇವತ್ತು ಒಂದೊಂದು ಕಡೆ ಒಂದೊಂದು ಒಳ್ಳೊಳ್ಳೆ ಅಲಂಕಾರಗಳು ಮಾಡಿರ್ತಾರೆ, ಒಳ್ಳೊಳ್ಳೆ ಪೂಜೆ ನಡೀತದೆ. ಸಾಯಾಹ್ನ ಕಾಲದಲ್ಲಿ ರುದ್ರಾಭಿಷೇಕ ತೈಲಾಭಿಷೇಕ ನಡೀತಕ್ಕಂಥದ್ದು, ಅವಳಲ್ಲಿ ಭಾಗವಹಿಸಿ. ಅದರಿಂದ ಯಾರಿಗೆ ಶನಿಯಿಂದ ಇವಾಗ ತೊಂದರೆಗಳಾಗ್ತಾ ಇದೆ ಅವರಿಗೆಲ್ಲ ನಿವಾರಣೆ ಆಗ್ತಕ್ಕಂಥದ್ದು. ಆದ್ಮೇಲೆ ನಮ್ಮ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ಮಾಡ್ತಕ್ಕಂಥ ತಮಗೆಲ್ಲರಿಗೂ ವಂದನೆಗಳಾದ ಮೇಲೆ ನಮ್ಮ ಚಾನಲ್ನ ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಶೇರ್ ಮಾಡಿ. ನಮ್ಮ ವಿಷಯಗಳು ಬಹಳ ಜನಕ್ಕೆ ಶೇರ್ ಮಾಡಿ. ಜೊತೆಗೆ ಕಾಮೆಂಟ್ನಲ್ಲಿ ನಿಮಗೆ ಏನಾದರೂ ಅನುಮಾನಗಳಿದ್ದರೆ ಕಾಮೆಂಟ್ ಮುಖಾಂತರ ತಮಗೆ ತಿಳಿಸಿ ಅಂತ ತಮ್ಮಲ್ಲಿ ಕಳಕಳಿಯಾಗಿ ಮನವಿ ಮಾಡ್ತಾ ಇರ್ತಾರೆ. ಇದರಿಂದ ಸಾಯಿ ಸ್ಮೃತಿ ಜ್ಯೋತಿಷ್ಯ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಜೈ ಶ್ರೀರಾಮ್.